ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಆಲ್ಮೋಸ್ಟ್ ನಾನು ಮುಗಿಸಿದ್ದೀನಿ. ಇದು ಕೊನೆಯ 3-4 ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆ. ನಾನು 3 ದಿನದಿಂದ ಕೊಪ್ಪಳ ಪ್ರವಾಸ ಮಾಡಿದ್ದೀನಿ. ಅದು ತಾಲೂಕು ಆಸ್ಪತ್ರೆ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳಿರ್ಬೋದು, ಹಾಸ್ಟೆಲ್ಸ್ಗಳಿರ್ಬೋದು, ಅಲೆಮಾರಿ ಸಮುದಾಯ, ತಳ ಸಮುದಾಯ ಎಲ್ಲವನ್ನೂ ನಾನು ವಿಸಿಟ್ ಮಾಡಿದ್ದೀನಿ. ಅಂದರೆ ಎಲ್ಲವನ್ನೂ ಅಂತಂದರೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇಷ್ಟೊತ್ತವರೆಗೂ ಹಲವಾರು ಹೆಣ್ಮಕ್ಳು ಜಿಲ್ಲೆಯಾದ್ಯಂತ, ಜಿಲ್ಲೆ ಏನು ಪಕ್ಕದ ಜಿಲ್ಲೆಗಳಿಂದನೂ ಬಂದ್ಬಿಟ್ಟಿದ್ರು. ಹೊಸಪೇಟೆ, ವಿಜಯನಗರ, ಗದಗ್, ಧಾರವಾಡ, ಆಯಿತಾ, ಎಲ್ಲ ಹೆಣ್ಮಕ್ಳು ಒಂದು ಭರವಸೆ, ಒಂದು ವಿಶ್ವಾಸ, ನಾವು ಆಯೋಗದ ಅಧ್ಯಕ್ಷನ ಭೇಟಿ ಮಾಡಿದ್ರೆ ನಮಗೆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳಿ ಅವರು ಬಂದಿದ್ದರು. ಹಲವಾರಿಗೆ ಸ್ಪಂದಿಸಿದ್ದೀವಿ, ಹಲವಾರಕ್ಕೆ ಆಗಲಿಲ್ಲ. ಮನೆಗಳನ್ನು ಕೇಳ್ತಾರೆ. ಧ್ವನಿ ಸ್ವಲ್ಪ ಬೆಳಗ್ಗೆಯಿಂದ ಮಾತಾಡಿ ಸ್ಟ್ರೇನ್ ಆಗಿದೆ, ಕ್ಷಮೆ ಇರಲಿ. ಒಂದೇ ಸಮ ಮಾತಾಡ್ತಾ ಇದ್ನಲ್ಲ, ಹಾಗಾಗಿ ಎಲ್ಲರೂ ಅದರಲ್ಲಿ ಅರ್ಧದಷ್ಟು ಜನ ಇರಲಿಕ್ಕೆ ಮನೆ ಕೇಳೋರು, ನಿರ್ಗತಿಕರು, ವಾಸ ಮಾಡಲಿಕ್ಕೆ ಮನೆ ಕೇಳೋರು. ಮಿಕ್ಕಿದವರು ಗಂಡನ ಮನೆಯಲ್ಲಿ ದೌರ್ಜನ್ಯ ಅಂದರೆ ಬಿಟ್ಬಿಟ್ಟಿರೋರು, ಮಕ್ಕಳು ಬಿಟ್ಬಿಟ್ಟಿರೋರಿಗೆಲ್ರಿಗೂ ಮಕ್ಕಳಿದೆ. ಇನ್ನೊಂದು 6 ವರ್ಷ ಆಗಿದೆ ಮದುವೆ ಆಗಿ, ಆ ಹೆಣ್ಣು ಮಗಳನ್ನು ಅವನು ಕಾಲು ಮೇಲೆ ಎತ್ತಿ ಬಾಯೊಳಗೆ ಬಟ್ಟೆ ಸಿಕ್ಕಿಸಿ, ಈ ಬಟ್ಟೆ ಇದು ಮಾಡ್ತಾರಲ್ಲ, ಅದು ಭಾಳ ನನ್ನ ಈ 2 ವರ್ಷ ಆಯೋಗದ ಅಧ್ಯಕ್ಷೆಯಲ್ಲಿ ಆ ಒಂದು ಆ ಥರನೂ ಮಾಡ್ತಾರೆ ಅಂತ. ಎಲ್ಲ ಥರ ಮಾಡ್ತಾರೆ ಬಿಡಿ, ಸಿಗರೇಟು ಚುಚ್ತಾರೆ, ಗಾಡಿ ಬೀಗದಲ್ಲಿ ಚುಚ್ತಾರೆ, ಎಲ್ಲ ಮಾಡ್ತಾರೆ. ಇಮಿಡಿಯೇಟ್ಲಿ SP ಅವರು ಅವ್ರ ಜೀಪ್ ಕೊಟ್ಟು ಗಂಗಾವತಿಯಿಂದ ಅಲ್ಲಿ ಹೋಗಿ FIR ಮಾಡಿಸಿ ಎಲ್ಲವನ್ನೂ ಮಾಡಿಸಿದ್ವಿ. ಮತ್ತು ಎಷ್ಟೋ ಜನ ಮಕ್ಕಳು ಹಾಸ್ಟೆಲ್ಗಳು, ಓದಲಿಕ್ಕೆ ಹಾಸ್ಟೆಲ್ಗಳಿಲ್ಲ. ಆಮೇಲೆ ಮತ್ತು ನಮ್ಮ ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳು ಸರಿಯಾದ ಸಮಯಕ್ಕೆ ಬರದೇ ಇರೋದು, ಹೆಡ್ ಕ್ವಾರ್ಟರ್ಸಲ್ಲಿ ಇಲ್ಲದೇ ಇರೋದು, ಮತ್ತು ಹೊರಗಡೆ ಬರ್ಕೊಡುವಂಥದ್ದು, ಔಷಧಿಗಳನ್ನು ಅರ್ಧ ಇಲ್ಲಿ ಕೊಟ್ಟು ಅರ್ಧ ಹೊರಗಡೆ ಬರ್ಕೊಡುವಂಥದ್ದು, ಇವೆಲ್ಲ. ಬಟ್ ಆದರೆ ಇಲ್ಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ತುಂಬ ಜನ ಇದ್ದರು, ಆದರೆ ಕಂಪ್ಲೇಂಟ್ಸ್ ಕಡಿಮೆ ಇತ್ತು. ಮೋಸ್ಟ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಂಪ್ಲೇಂಟ್ ಜಾಸ್ತಿ ಇತ್ತು ಏನೋ ಗೊತ್ತಿಲ್ಲ ನನಗೆ. ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಮಾತ್ರ ತುಂಬ ಎಲ್ಲರೂ ಪಾಸಿಟಿವ್ ನೋಡ್ಕೊಳ್ತಾರೆ, ಮಾಡ್ತಾರೆ. ಆದರೆ ಕರಾಟ್ಗಿ ತಾಲೂಕು ಆಸ್ಪತ್ರೆಯಲ್ಲಿ ಅಲ್ಲೇ ಬಾಗಿಲಲ್ಲೇ ಒಂದು ಬ್ಲಡ್ ಸೆಂಟ್ರ್ ಇದೆ. ಇವ್ರು ಏನು 12 ಗಂಟೆಗೆ ಬಂದ್ರೂ ಇಲ್ಲಿ ಮಾಡೋಕ್ಕಾಗೋದಿಲ್ಲ, ನೀವು ಹೊರಗಡೆ ಮಾಡಿಸ್ಕೊಂಡು ಬನ್ನಿ, ಒಂದು ಸಾಮಾನ್ಯ ಒಂದು ರಕ್ತ ಪರೀಕ್ಷೆನೂ ಸಹ ಮಾಡೋದಿಲ್ಲ. ಇದೆಲ್ಲವೂ. ಮತ್ತು ಹೆಡ್ ಕ್ವಾರ್ಟರ್ಸಲ್ಲಿ ಡಾಕ್ಟ್ರ್ ಇರಲ್ಲ, ಸ್ವಚ್ಛತೆಗಳಿಲ್ಲ, ಕುಡಿಯೋ ನೀರಿಲ್ಲ. RO ನೋಡಿ, ನೀರೆಲ್ಲಿ ಅಂತಂದರೆ ಕ್ಯಾನಲ್ಲಿ ಕೊಡ್ತೀನಿ ಅಂತಾರೆ. ಒಂದು ಆಸ್ಪತ್ರೆಯಲ್ಲಿ ತಾಯಿ ಮಗು ಯಾರೇ ತಾಲೂಕು ಆಸ್ಪತ್ರೆ ಅಂದರೆ ಎಲ್ಲರೂ ಇರ್ತಾರೆ. ನೀವು ನೀರನ್ನು ಎಲ್ಲಿ ಆಚೆ ಕಡೆ ಶುದ್ಧ ಕುಡಿಯುವ ಘಟಕ ನೀರಿದೆಯಲ್ಲ, ಅದನ್ನು ತಂದು ತೋರಿಸಿದ್ರು. ಎಂಥ ದುಸ್ಥಿತಿ. ಆ್ಯಂಡ್ ಆಮೇಲೆ ಈ ನಮ್ಮ ಆರೋಗ್ಯ ಅದೇನಂತಾರೆ ನಾವು ASR ಅಂತೀವಲ್ಲಪ್ಪ, ಒಂದು ಸಮಿತಿ ಇರುತ್ತಲ್ಲ, ಆರೋಗ್ಯ ರಕ್ಷಾ ಸಮಿತಿ, ARS. ಅದು ಪ್ರತಿ 3 ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಮಾಡಬೇಕು. ವರ್ಷಾನುಗಟ್ಲೆಗಳಿಂದ ಮಾಡಿರಲ್ಲ. ಇದೆಲ್ಲ ತುಂಬ. ಇದು ಸಚಿವರು ಚಾರ್ಜ್ ಆಗಿರ್ತಾರೆ, MLA ಅಧ್ಯಕ್ಷರಾಗಿರ್ತಾರೆ ಅಂತ ಅವರು ಹೇಳಿದ್ರು. ಅವ್ರು ಬರಲಿಲ್ಲ ಅಂತಂದ್ರೂ ಅದಕ್ಕೆ ಸಮಿತಿಯವ್ರು ಯಾರು ಇರ್ತಾರೋ ಅವ್ರನ್ನ ಕರ್ಕೊಂಡು ಮಾಡಬೇಕು. ಯಾಕೆಂದರೆ ಅದಕ್ಕೆ ತುಂಬ ಪವರ್ ಇದೆ. ಅಲ್ಲಿ ಬರುವಂಥ ತಾಯಿ ಮಕ್ಕಳು ಯಾವುದೇ ಥರ ಏನೇ ಸಮಸ್ಯೆ ಇದ್ರೂ ಸಾವಾಗಬಾರ್ದು. ಅದು ಭಾಳ ಇಂಪಾರ್ಟೆಂಟು. ಸರ್ಕಾರ ಕೋಟ್ಯಾಂತರ ರೂಪಾಯಿ ಅದ್ರ ಮೇಲೆ ವೆಚ್ಚ ಮಾಡುತ್ತೆ. ನಂತರ ನಾನು ವಿಸಿಟ್ ಮಾಡಿದ್ದು ಒಂದು ಹಳ್ಳಿಯಲ್ಲಿ, ಗ್ರಾಮದಲ್ಲಿ, ಮಹಿಳಾ ಗ್ರಾಮ ಸಭೆ ಅಂದ್ರೇ ಗೊತ್ತಿಲ್ಲ. ಎಂಥ ಮುಗ್ಧ ಜನ. ಇವತ್ತು ಮೀಟಿಂಗಲ್ಲಿ ಕೇಳಿದ್ರೆ ಮಾಡಿಲ್ಲ ಅಂದರು, ಕುಲ್ಲ ಹೇಳಿದ್ರು. ಈಳಗನೂರು, ಕರಾಟಗಿ. ಅವ್ರನ್ನ ಕೇಳಿದ್ರೆ ಮಾಡೇ ಇಲ್ಲ ಅಂದರು. ಮಾಡಬೇಕು. ಮಹಿಳಾ ಗ್ರಾಮ ಸಭೆ ಪ್ರತಿ 3 ತಿಂಗಳಿಗೊಮ್ಮೆ ಆಗಬೇಕು.
ಆಮೇಲೆ ಇನ್ನೊಂದು ವಿಶೇಷವಾದನ್ನು ಅಬ್ಸರ್ವ್ ಮಾಡಿದ್ದು ನಾನಂದರೆ, ಈ ಕಣ್ಣು ಗುಡ್ಡೆಗಳಿರ್ತಾವಲ್ಲ, ಒಂಥರ ದೊಡ್ಡ ಗುಡ್ಡೆ, ಇಲ್ಲೊಂಥರ ಬಿಳಿ ಥರ ಇದು, ಆಮೇಲೆ ಒಳಗಡೆ ಇದು ತುಂಬಾ. ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ವೈದ್ಯಾಧಿಕಾರಿ ಇಬ್ಬರನ್ನೂ ಕರೆಸ್ತವ್ರು. ಇವತ್ತು ಸಹ ಎಷ್ಟು ಜನ ಬಂದರು ಆ ಥರ. ಏನು ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ನಾನು ಆ ಥರದ್ದು ನೋಡಿದ್ದೀನಿ. ನಾನು ಹೋಗಿದ್ದ ಊರಲ್ಲೂ ಅಂಥವ್ರಿದ್ರು. ನೆನ್ನೆ ನಾನು ಇದಕ್ಕೆ ಹೋಗಿದ್ದೆ, ಯಾವುದು ಸಿದ್ದೇಶ್ವರ ನಗರ ಅಲೆಮಾರಿಸಮ್ಮ, ಅಲ್ಲೂ ಅಂಥ ಮಕ್ಕಳು. ಇವತ್ತು ಬಂದವರಲ್ಲಿ ಅಟ್ಲೀಸ್ಟ್ ಒಂದು 4-5 ಜನ ಆ ಥರ ಕಣ್ಣಲ್ಲಿ. ಸೊ ನಾನು ಹೇಳಿದೆ, ಇದೇನು ನೋಡಿ ರಿಸರ್ಚ್ ಮಾಡಿ, ಯಾಕೆ ಈ ಥರ ಇದ್ದಾರೆ, ಇಂಥವ್ರಿಗೆ ಯಾವ ಥರ ಸಹಾಯ ಮಾಡಬೇಕು, ಇದೆಲ್ಲನೂ ಬಹಳ ಇತ್ತು. ಮತ್ತು ಈಳಗ್ನೂರಿನಲ್ಲಿ ಶೌಚಾಲಯಗಳದ್ದು ಪ್ರಾಬ್ಲಮ್ಮು. ಹೈಟೆಕ್ ಶೌಚಾಲಯ ಅಂತ ಮಾಡಿದ್ದಾರೆ, ಅದು ಮುಚ್ಚೋಗ್ಬಿಟ್ಟೈತೆ. ಗಿಡಗಳಲ್ಲಿ ಗಂಟೆಗಳಲ್ಲಿ ಯಾವುದು ಯೂಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಮತ್ತು ಅಲ್ಲಿ ಎಷ್ಟೋ ಜಾಬ್ ಕಾರ್ಡ್ಸಲ್ಲಿ ಅರೆ ನೀವು ಯಾಕ್ರಿ ಯೋಚನೆ ಮಾಡ್ತೀರಾ, ನಿಮ್ಮ ಜೇಬಿಂದ ಕೊಡ್ತೀರಾ? ಸರ್ಕಾರ ದುಡ್ಡು ಕೊಡುತ್ತೆ, ನೀವು ಕೊಡಿ. ಅರ್ಧಂಬರ್ಧ ಕೆಲಸ ಮಾಡ್ಬೋದು. ಇಲ್ಲದೆ ಏನು ಕೊಟ್ಟಿರೋದು ನಾವು 100 ದಿನ ಅಂಥ ಜಾಗದಲ್ಲಿ ಕೂಲಿ ನಾಲಿ ರೈತಾಪಿ ವರ್ಗಕ್ಕೆ ಕೆಲಸ ಇಲ್ಲದೆ ಹೋದರೆ, ಆ 100 ದಿನ ಕೆಲಸ ಕೊಟ್ಟವ್ರಿಗೆ ದುಡ್ಡು ಕೊಟ್ಟರೆ ಅವ್ರಿಗೆ ಸಹಾಯ ಆಗುತ್ತೆ ಅಂತ ಕೊಟ್ಟಿರೋದು. 2 ದಿನ ಕೆಲಸ ಮಾಡ್ತಾರೆ, 3 ದಿನ ಇಲ್ಲ. 50% ಹೆಣ್ಮಕ್ಳಿಗೆ ಕೊಡಬೇಕು ಕಡ್ಡಾಯವಾಗಿ ಜಾಬ್ ಕಾರ್ಡ್ಸಲ್ಲಿ. ಇದೆಲ್ಲ ಬಹಳ ಅಲ್ಲಿ ಕಂಪ್ಲೇಂಟ್ಸ್ ಇತ್ತು. ಸೊ ಹಾಗಾಗಿ ನಾನು ಆಮೇಲೆ ನಮ್ಮ ಸಿದ್ದೇಶ್ವರ ಅಲೆಮಾರಿ ಸಮುದಾಯದಲ್ಲಿ ಆ ಕಂಬುಗಳಲ್ಲಿ ಬೆಂಕಿ ಬರೋದು, ಯಾರು ಸಾವಾಗಕ್ಕೆ ಮುಂಚೆ ಇಮಿಡಿಯೇಟ್ಲಿ ಎಲ್ಲ ಆಲ್ರೆಡಿ ನೆನ್ನೆನೇ ಬೆಸ್ಕಾಂ ಅವರೆಲ್ಲ ಬಂದು ಎಲ್ಲವನ್ನು ಇವತ್ತು ವರದಿಯನ್ನು ಕೊಟ್ಟರು. ಮತ್ತು ಅಂಗನವಾಡಿಗೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ. ಅಲೆಮಾರಿ ಸಮುದಾಯ ಅಂಗನವಾಡಿ ಚೆನ್ನಾಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ, ನಾನು ಅಲ್ಲೇ ಊಟನೂ ಮಾಡಿದೆ. ಚೆನ್ನಾಗಿ ಅಡುಗೆ ಮಾಡಿದ್ಲು ಮಕ್ಕಳಿಗೆ, ಮತ್ತು ಮೆಟೀರಿಯಲ್ಸೂ ಎಲ್ಲ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದರೆ, ಪಕ್ಕಕ್ಕೇನೆ ರೈಲ್ ಗಾಡಿ ಹೋಗುತ್ತೆ, ಮಕ್ಕಳಲ್ಲಿ ಹೋಗ್ಬಿಡ್ತಾರೆ ಅಂತ ಮಕ್ಕಳನ್ನೇ ಕಳ್ಸೋಕ್ಕೆ ಭಯ ಬೀಳ್ತಾರೆ. ಅದು ತಪ್ಪು. ಅಲೆಮಾರಿ ಸಮುದಾಯ, ತಳವರ್ಗದ ಸಮುದಾಯ ಮಕ್ಕಳಿಗೆ ಕಲಿಬೇಕು, ಅವರು ಮುಂದೆ ಬರಬೇಕು. ಅದಕ್ಕೆ ಅಂಗನವಾಡಿ ಗೌರ್ಮೆಂಟ್ ಶಾಲೆ. ಅಲ್ಲಿ ಸರಿಯಾಗಿಲ್ಲ ಅಂತಂದರೆ ಅದನ್ನು ನಾನು ಇವ್ರಿಗೆ ಅದೇನೋ ಕಂಬಿದು ಇದು ಹಾಕ್ತಾರಲ್ಲಪ್ಪ, ಫೆನ್ಸಿಂಗು, ಅದನ್ನು ಒಂದಷ್ಟು ಕಿಲೋಮೀಟ್ರ್ ಇದೆ, ಒಂದು 3-4 ಕಿಲೋಮೀಟ್ರ್, ಅದು 2 ಕಿಲೋಮೀಟ್ರ್ ಹಾಕ್ಸ್ಬಿಟ್ಟು ನಮಗೆ ರೆಫರ್ ಮಾಡಿ ಅಂತ ಸಹ ನಾನು ಹೇಳಿದ್ದೀನಿ. ಮತ್ತು ಹಾಸ್ಟೆಲ್ಸ್ ವಿಸಿಟ್ ಮಾಡಿದ್ದೆ, ಹೆಣ್ಣುಮಕ್ಕಳು ಮುರಾರ್ಜಿ ದೇಸಾಯಿ ಮಾಡಿದ್ದೆ, ಮತ್ತು ಹಿಂದುಳಿದ ಇಲಾಖೆದು ಮಾಡಿದ್ದೆ. 2 ಚೆನ್ನಾಗಿತ್ತು. ಮತ್ತು ಅಲ್ಲೇ ನಾನು ಊಟನೂ ಮಾಡಿದೆ, ಊಟನೂ ಚೆನ್ನಾಗಿತ್ತು. ಬಟ್ ಅಲ್ಲಿದ್ದಾಗ, ನಾನು ಪೊಲೀಸ್ ಸ್ಟೇಷನಲ್ಲಿದ್ದಾಗ ಗಂಡು ಮಕ್ಕಳು ಬಂದಿದ್ದರು, ಹಾಸ್ಟೆಲ್ ಮಕ್ಕಳು. ಅವ್ರದ್ದು ತುಂಬ, ನಾನು ಅದೇ ಇವತ್ತು ನಮ್ಮ DC ಆಫೀಸ್ನಲ್ಲಿ ಇವತ್ತು ಅದು ಚರ್ಚೆನೂ ಆಯಿತು. ಹೌದು, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದೇ. ಹೆಣ್ಮಕ್ಳಿಗೆ ನೀವು ಕೊಡಬೇಕು, ಕರೆಕ್ಟು. ಗಂಡು ಮಕ್ಕಳು ಯಾವ ಪಾಪ ಮಾಡಿದ್ದಾರೆ? ಮಲ ಮೂತ್ರ ವಿಸರ್ಜನೆಗೂ ಸಹ ನೀರಿಲ್ಲ. ಆ ಮಕ್ಕಳೆಲ್ಲ ಬೈಲ್ಗೆ ಹೋಗ್ತಾವಂತೆ. ವಾರಕ್ಕೊಂದಿನ ಎಲ್ಲರೂ ಹೋಗಿ ನೀರು ಬರ್ತವಲ್ಲ ಅಂಥ ಕಡೆ ಟ್ಯಾಂಕ್ಗಳು, ಅಲ್ಲೋಗಿ ಸ್ನಾನ ಮಾಡ್ತಾರಂತೆ ಮಕ್ಕಳು. ತಿನ್ನೋಕ್ಕೆ ಸರಿಯಾಗಿ ಊಟದ ಟೈಮ್ಗೆ ಊಟ ಕೊಡಲ್ಲ. ಕರೆಕ್ಟ್ ಊಟ ಏನು ನಮ್ಮದು ಇದಿರುತ್ತಲ್ಲ ಡಿಸ್ಪ್ಲೇ ಪ್ರೊಫೈಲ್, ಡಯಟ್ ಚಾರ್ಟ್ ಇರುತ್ತೆ, ಅದ್ರ ಪ್ರಕಾರ ಊಟ ಕೊಡೋದಿಲ್ಲ. ಇಷ್ಟು ಆ ಮಕ್ಕಳು ಹೇಳಿದಾಗ ಭಾಳ ನೋವಾಯಿತು ನನಗೆ. ನಾನು ಜಿಲ್ಲಾಧಿಕಾರಿ ಅವ್ರಿಗೆ ಬರೀ ಒಂದು ಹಾಸ್ಟೆಲಲ್ಲ, ಎಲ್ಲ ಬಾಯ್ಸ್ ಹಾಸ್ಟೆಲ್. ಅದೂ ಕರಾಟಕಿನೇ. ಆದರೆ ಹೆಣ್ಮಕ್ಳ ಹಾಸ್ಟೆಲ್ ಚೆನ್ನಾಗಿದೆ. ಸೊ ಈ ಗಿಣಿಗೇರಿ ಗ್ರಾಮದ ಒಂದು ಇನ್ಸಿಡೆಂಟ್ ಬಂದಿತ್ತು. ಗಂಡ ಸಾತಿದ್ದಾನೆ, ಇನ್ಶೂರೆನ್ಸ್ ಹಣ ಸಲುವಾಗಿ ಅವರು ಇದು ಮಾಡ್ತಾ ಇದ್ದಾರೆ ಅಂತ ನಿನ್ನೆ ಸಿದ್ದೇಶ್ವರ ನಗರದಲ್ಲಿ ಕಂಪ್ಲೇಂಟ್ ಮಾಡ್ತೀನಿ. ಗಂಡ ಸತ್ತೋಗಿದ್ದಾನೆ, ಮಗ ಇದ್ದಾನೆ. ನೋಡಿ, ಆ ತಾಯಿ ತಂದೆನೂ ಪಾಪ ಬಂದಿದ್ರು, ಸ್ಟೇಷನ್ ಹತ್ರ ಇದ್ದೆ. ಅವರು ಮುಗ್ದ್ರಿ. ನಾವು ಒಂದೇ ಕಡೆ ನೋಡಕ್ ಹೋಗ್ಬಾರ್ದು, ಅವರು ಮುಗ್ದ್ರು. ಕೇಳ ಇನ್ಶೂರೆನ್ಸ್ ಬರುತ್ತಲ್ವಾ, ಆಕ್ಸಿಡೆಂಟ್ ಕ್ಲೇಮು. ಅವರು ಬಡವರು, ತಾಯಿ ತಂದೆಗೆ ಹಕ್ಕಿಲ್ವೇನಪ್ಪ? ಆದರೆ 70% ಹೆಣ್ಣು ಮಗಳಿಗೆ, 30% ತಂದೆ ತಾಯಿಗೆ. ಕಾನೂನುಬದ್ಧವಾಗಿ ಏನಿದೆ ಅದನ್ನು ಮಾಡಿಸಿ ಅಂತ ಹೇಳಿದೆ. ಮತ್ತು ಆ ಹೆಣ್ಮಗಳು ಬೇರೆ ಏನ ಹೇಳಿದ್ಲು. ಬಟ್ ನಾನು ಪೊಲೀಸ್ ಅವ್ರಿಗೆ ಹೇಳಿದೆ, ನೋಡಿ ಅವರೇ ಪಾಪ ಧಮಕಿ ಹಾಕೋದು ಎಲ್ಲ ಮಾಡ್ತಾರಂತ ತಾಯಿ ತಂದೆ ಹೇಳಿದ್ರು. ನನಗೆ ಗೊತ್ತಿಲ್ಲ, ನಾನು ಹೆಣ್ಮಗಳ ಪರನೂ ಸಹ ತಾಯಿ ಪರನೂ ಅಷ್ಟೇ, ಇಬ್ಬರೂ ಮಹಿಳೆಯರು. ಅದನ್ನು ಕರೆಕ್ಟಾಗಿ, ಆಮೇಲೆ ಆ ಹೆಣ್ಮಗ್ಳಿಗೆ ಓದ್ಸೋಕ್ಕಾಗಲ್ಲ ಅಂದು ಅಲ್ಲೇ ಇಮ್ಮಿಡಿಯೇಟ್ಲಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರ್, ಒಳ್ಳೆಯವರು, ಅವರು ಬಂದಿದ್ದರು. ಜೊತೆಯಲ್ಲೇ ಗಾಡಿಯಲ್ಲಿ ಕರ್ಕೊಂಡೋಗಿ ಆಶ್ರಮ ಶಾಲೆಯಲ್ಲಿ ಅವ್ನಿಗೆ ಅಡ್ಮಿಷನ್ ಮಾಡಿಸಿದ್ವಿ.
ಸೊ ಹಾಗಾಗಿ ಅಡ್ಮಿಷನ್ ಆಗಿದೆ. ಅಲ್ಲ ಮೇಡಮ್, ಇದೆಲ್ಲ ಸಮಸ್ಯೆಗಳು ಈಗ ನೀವು 2ನೇ ಅಧ್ಯಕ್ಷರಾಗಿದೆ, ಇದಕ್ಕೆ ಸಮಸ್ಯೆ ಏನ್ ಮೇನ್ ಕೊರತೆ ನಿಮ್ಮ ಅಭಿಪ್ರಾಯ? ಚುನಾಯಿತ ಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು? ನೋಡಿ, ಒಂದು ನಮ್ಮ ಜನ ಫಸ್ಟು ತಿಳ್ಕೋಬೇಕು. ಅರಿವು ಬಹಳ ಕಡಿಮೆ. ಆಯೋಗದ ಅಧ್ಯಕ್ಷ ಇದ್ದಾಳೆ ಅಂತ ಗೊತ್ತಿತ್ತಾ? ನನಗೆ ಗೊತ್ತಿರಲಿಲ್ಲ ಆಯೋಗದ ಅಧ್ಯಕ್ಷ ಸ್ಥಾನ ತಗೊಳತನ. ಯಾರೋ ಆಯೋಗದ ಅಧ್ಯಕ್ಷರೇ ಆದರು ಅಂತ ಅಷ್ಟೇ. ಅದು ಏನು ಮಾಡುತ್ತೆ, ಏನಿಲ್ಲ. ಮೊದಲು ಅರಿವಿನ ಕೊರತೆ, 2ನೇದು ಪ್ರಶ್ನೆ ಮಾಡುವಂಥ ಧ್ವನಿ ಇಲ್ಲ, ಹಕ್ಕುಗಳನ್ನು ನೋಡಿ. ಇವತ್ತು ನಾನು ಮೆಚ್ಕೋಬೇಕು, ಎಷ್ಟೋ ಮಾಧ್ಯಮಗಳಲ್ಲಿ ಮಕ್ಕಳು ಈಗ ನೋಡಿ, ಅಲ್ಲಿ ಒಂದು ನಿಮಗೂ ಎಲ್ಲ ಗೊತ್ತಿರಬೇಕು, ಚರಂಡಿ ನೀರ ಹತ್ರ ಪ್ಲೇಟ್ ತೊಳಿತಾ ಇದ್ರು, ವಿಡಿಯೋ ಆಯಿತು, ನಾನು ಸಹ ಬರೆದೆ ಅದನ್ನು, ನಮಗೆಲ್ಲ ವಾಪಸ್ ಕಳಿಸಿದ್ದಾರೆ. ನನ್ನ ಗಮನಕ್ಕೆ ವಾಟ್ಸಪ್ಪಲ್ಲಿ ಬರಲಿ, ಎಲ್ಲಿ ಬರಲಿ, ಮುಲಾಜಿಲ್ದೆ ಬರಿತೀನಿ ಯಾವ ಅಧಿಕಾರಿಗಳು. ಮತ್ತೆ ಬರೆಯೋದಲ್ಲ, ಮರು ದಿವಸ ನನಗೆ ಅಲ್ಲಿಂದ GPS ಫೋಟೋ, ಲೈವ್ ಲೊಕೇಶನ್ನು, ಲೈವ್ ವಿಡಿಯೋ ಎಲ್ಲ ಬರಬೇಕು ನಮಗೆ. ಅಂದರೆ ಮಕ್ಕಳು ಇವತ್ತು ಎಷ್ಟೋ ಮಕ್ಕಳು ನೋಡಿ, ಬಸ್ ಇಲ್ಲ ಅಂತ ವಿಡಿಯೋ ಮಾಡ್ತಾರೆ, ನೆಕ್ಸ್ಟ್ ಡೇ ಬಸ್ ಆಗುತ್ತೆ. ಅಂದರೆ ಎಲ್ಲಿಯವರೆಗೂ ನಾವು ಪ್ರಶ್ನೆ ಮಾಡಲ್ಲ, ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಲ್ಲ, ಅಲ್ಲಿವರೆಗೂ ಇದು ಹೋರಾಟ ನಡೀತಾ ಇರುತ್ತೆ. ನೀವು ಜನಪ್ರತಿನಿಧಿಗಳು ತಪ್ಪ, ಅಧಿಕಾರಿಗಳು ತಪ್ಪ ಅಂತೀರಾ. ಇದೊಂದು ಸಿಸ್ಟಮ್ಮು ಬೇರೂರ್ಬಿಟ್ಟಿದೆ. ನೀವು ನನ್ನ ಕೇಳಬೇಡಿ, ಅದು ನಮ್ಮ ಬಾಯಲ್ಲಿ ನಮ್ಗೆ ಉತ್ತರ ಇಲ್ಲ. ನೀವು ಅನಲೈಸ್ ಮಾಡ್ಕೊಳ್ಳಿ, ಆಯ್ತಾ? ಜನಪ್ರತಿನಿಧಿಗಳು 5 ವರ್ಷ ಇರ್ತಾರೆ, ಹೋಗ್ತಾರೆ. ಸರ್ಕಾರಿ ಅಧಿಕಾರಿಗಳು 60 ವರ್ಷ ರಿಟೈರ್ ಆಗೋತನ ಇರ್ತಾರಲ್ಲಪ್ಪ. ಏನಿದ್ರು ಅವ್ರು ತಲುಪಿಸ್ಬೇಕಲ್ಲ, ಅವರು ಕ್ರಿಯೇಟ್ ಮಾಡಬೇಕಲ್ಲ. ಅವ್ರು ಹೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ಏನಾಗಬೇಕು, ಅದು ಇಂಪಾರ್ಟೆಂಟ್ ರೀ. ಯಾವತ್ತು ಅಕೌಂಟಬಿಲಿಟಿ ಇರುತ್ತೆ ನೋಡಿ. ನಾನು ಅದಕ್ಕೆ ಹೇಳ್ತೀನಿ, ನಮ್ಮ ಜನ ಎತ್ತೆಚ್ಕೋಬೇಕು. ಈಗ ನಾನು ಈಳಗ್ನೂರ್ಗೆ ಹೋಗಿದ್ದೆ, ಏನೂ ಗೊತ್ತಿಲ್ಲ ನಮ್ಮ ಜನಕ್ಕೆ, ಏನೇನೂ ಗೊತ್ತಿಲ್ಲ. ಮತ್ತೆ ಇವರು ಸರ್ಕಾರದಿಂದ ಕಾರ್ಯಕ್ರಮಗಳು ಮಾಡ್ತಾರಲ್ಲ ಮೇಡಮ್, ಇಲ್ಲ ಎಂತ ಮತ್ತೆ ಅಷ್ಟೆಲ್ಲ ಬಜೆಟ್ ಕೊಡ್ತಾರ, ಅದಕ್ಕೆ ಅದು ಎಲ್ಲಿ ಹೋಗುತ್ತೆ? ನೀವು ಪ್ರಶ್ನೆ ಮಾಡ್ಬೇಕು ಅವ್ರನ್ನ. ಆಮೇಲೆ ಮೇಡಮ್ ಈಗ ಒಂದು ನಿಮಿಷ, 2ನೇದು ಹೇಳ್ತೀನಿ ಕೇಳಿ. ಮಕ್ಕಳು ಬಸ್ಗಳು ಮೂಲಭೂತ. ಅದು ನಾವು ಮಕ್ಕಳನ್ನ ಎಜುಕೇಟ್ ಮಾಡ್ಬೇಕಂತೀವಲ್ಲ, ನಾವು ಬಸ್ ಕೊಟ್ರೆ ಅಪ್ಪ ಅಮ್ಮ ಕಳಿಸ್ತಾರೆ. ಇಲ್ಲಾಂದ್ರೆ 3 ಕಿಲೋಮೀಟ್ರು 2 ಅವರ್ ನಿಂತ್ಕೋಬೇಕು, 7 ಕಿಲೋಮೀಟ್ರ್ ನಡಿಬೇಕು. ಯಾರು ಕಳಿಸ್ತಾರೆ? ಹಾಂ, ಎಷ್ಟು ಸುರಕ್ಷತೆವಾಗಿದ್ದೀವಿ. ಮದ್ಯ ಮಾರಾಟ, ಇವತ್ತು ಅದನ್ನು ನಾನೆಲ್ಲ ಡಿಸ್ಕಷನಲ್ಲಿ ಮೇನ್ ಅದೇ ಇದ್ದಿದ್ದು. ಊರುಗಳೊಳಗೆ ಮದ್ಯ ಮಾರಾಟ, ಅತ್ಯಾಚಾರಗಳು ಯಾಕಾಗ್ತವೆ? ವರ್ಷದ ಸ್ಟಾರ್ಟಿಂಗಲ್ಲೇ 2 ಅತ್ಯಾಚಾರ ಆಗಿದೆ. ಯಾಕಾಗ್ತವೆ? ಇವತ್ತೊಂದು ತಾಯಿ ಒಂದು ಕಂಪ್ಲೇಂಟ್ ಮಾಡಿದ್ಲು, ಕುಡಿದು ಬಂದು ಮತ್ತಲ್ಲಿ ಗಂಡಸ್ ಮಗ ತಾಯಿ ಮೇಲೆ ಅನ್ನ ಬೇಯಿಸ್ತಾ ಇರೋ ತಪ್ಪಲೆನ ಸುರಿದು ಬಿಟ್ಟಿದ್ದಾನೆ. ಮೇಡಮ್, ಅವ್ರಿಗೆ ಡ್ರಿಂಕ್ ಮಾರೋರಿಗೆ ಇಷ್ಟು ಟಾರ್ಗೆಟ್ ಮಾಡ್ಬೇಕಂತ ಗೌರ್ಮೆಂಟ್ ಆದೇಶ ಕೊಡುತ್ತೆ, ಮತ್ತೆ ಅವ್ರನ್ನ ಮಾಡಬೇಡ ಅಂತ ಹೆಂಗ್ ಮೇಡಮ್? ಸರ್ಕಾರ ಆದೇಶ ಕೊಡುತ್ತೆ ಅವ್ರಿಗೆ. ಅಲ್ಲ, ನಾನು ಸರ್ಕಾರಕ್ಕೆ ಬರೆದಿದ್ದೀನಿ, ನಮಗೆ ವಿಪರ್ಯಾಸ. ಕೊಪ್ಪಳದಲ್ಲಿ ಮಾತ್ರ ಜನ ಬಂದು ಕಂಪ್ಲೇಂಟ್ ಮಾಡಲಿಲ್ಲ. ನಾನಾದರೆ ಶಾಲೆಯಲ್ಲಿ ಕೇಳಿದ್ದೀನಿ, ಕಾಲೇಜ್ಗೆ ಹೋಗಿದ್ನಲ್ಲ ವಿದ್ಯಾರ್ಥಿನಿಯರು, ಅಲ್ಲಿ ಹೇಳಿದ್ರು ಮದ್ಯ ಮಾರಾಟದ್ದು. ನಾನು ಬಟ್ ಆದರೆ ಬೇರೆ ಕಡೆ ನಾವು ಹೋಗ್ತೀವಲ್ಲ, ನಿಂಗೆ DC ಆಫೀಸಲ್ಲಿ ಮೀಟಿಂಗ್ ಇದ್ರೆ ಊರೇ ಬರ್ತೈತೆ. ಬರದೇ ಇರೋದು ನಿಜವಾಗ್ಲೂ ವಿಪರ್ಯಾಸ. ಬಟ್ ನಾನು ಹೇಳೋದು, ನಾನು ಮಾಡಿದ್ದೀನಿ. ಮಾಧ್ಯಮ ಒಳಗೆ ಅಷ್ಟು ಬಿಟ್ರೆ ಬೇರೆ ಕಡೆ ನೀವು ಬರ್ತೀರ ಅಂತ ಎಲ್ಲಿ ಪೋಸ್ಟರ್ ಇಲ್ಲ, ಯಾವ ಕಡೆ ಇಲ್ಲ. ನೀವು ದೂರ ಕೊಡ್ರಿ ಅವ್ರು ಬಂದಾಗ ಅಂತ ಅನ್ನೋದನ್ನು ಯಾವ ಆಡಳಿತ ಅಧಿಕಾರಿಗಳು ಮಾಡಿಲ್ಲ. ಅದಕ್ಕೆ ಆಕ್ಚುಲಿ ನಾನು ರಿಕ್ವೆಸ್ಟ್ ಮೇಡಮ್, ಈಗ ಏನ್ ನೀವು ಇನ್ಫಾರ್ಮೇಶನ್ ಕೊಟ್ಕೊಂಡಲ್ಲಿ ಹಾಸ್ಟೆಲ್ ಚೆನ್ನಾಗಿದಾವಂತ ಹೇಳಿದ್ರ, 2 ಹಾಸ್ಟೆಲ್ಗೆ ಹೋಗಿದ್ದೆ ಅಷ್ಟೇ. 2 ದಿವಸ ಬಿಟ್ಟು ಯಾರಿಗೆ ಗೊತ್ತಾಗಲ್ದ ಸ್ಟೇಟ್ ಹೋಗ್ರಿ ಹೆಂಗಿರ್ತಾರ? ಸ್ಟ್ರಾಂಗ್ ಗ್ರೀವಿಯನ್ಸ್ ಏನಿತ್ತು ನೀವೇನು ಮಾಡಿದಿರ? ಈಗ ನಾನು ಹೇಳಿದ್ದೀನಲ್ಲ, ಇವು ಎಲ್ಲವೂ ನನಗೆ ಸರಿಪಡಿಸಿ ಗ್ರಾಮ ಸಭೆಗಳು, ನಾನು ಬರೀ ಅಲ್ಲೊಂದೇ ಗ್ರಾಮ ಸಭೆ ಅಲ್ಲ, ಪ್ರತಿ ಹಳ್ಳಿಗಳಲ್ಲಿ ಗ್ರಾಮ ಸಭೆ ಆಗಬೇಕು, ಮಹಿಳಾ ಗ್ರಾಮ ಸಭೆ ಆಗಬೇಕು. ಅವೆಲ್ಲವೂ ನಮಗೆ ಕಳಿಸ್ಕೊಡ್ಬೇಕು. ಆ ಗ್ರಾಮ ಸಭೆಯಲ್ಲೇ ಅವರ ಹಕ್ಕುಗಳು ಎಲ್ಲ ಬರುತ್ತೆ, ಮೂಲಭೂತ ಸೌಕರ್ಯ, ಶೌಚಾಲಯ, ಪ್ರತಿಯೊಂದು.
ಎಷ್ಟೋ ಕಡೆ ಸಾಮೂಹಿಕ ಶೌಚಾಲಯಗಳನ್ನು ಕಟ್ಟಿದ್ದಾರೆ, ಆದರೆ ಮೇಂಟೆನೆನ್ಸ್ ಇಲ್ಲ. ಬಟ್ ಮೇಂಟೆನೆನ್ಸ್ಗೆ ಗ್ರಾಮ ಪಂಚಾಯತಿಯಲ್ಲಿ ದುಡ್ಡು ಬಿಡುಗಡೆ ಆಗುತ್ತೆ. ಅದು ಏನಾಗ್ತಾ ಇದೆ ಅದನ್ನು ಕೇಳಬೇಕಲ್ವಾ? ಎರಡನೇದು ಸಿಒಗೆನೆ ಮತ್ತೆ ಎಲ್ಲ ಹಾಸ್ಟೆಲ್ ನಾನು ಹೇಳಿದ್ದೀನಿ, ನಾನು ವಿಸಿಟ್ ಮಾಡಿರೋದು 2-3 ಹಾಸ್ಟೆಲು. ಬಟ್ ನೀವು ಎಲ್ಲ ಹಾಸ್ಟೆಲ್ಗಳಲ್ಲಿ ಎಲ್ಲ ವರದಿ ತರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಮತ್ತು ದೌರ್ಜನ್ಯ ಹೆಚ್ಚಾಗ್ತಾ ಇರೋದು ಕುಡಿತದಿಂದ. ಊರುಗಳಲ್ಲಿ ಇವತ್ತು ಡ್ರಿಂಕ್ಸು ಅಂಗಡಿಗಳಲ್ಲಿ ಸಿಗ್ತಾ ಇರೋದ್ರಿಂದ ನಾನು ಸರ್ಕಾರಕ್ಕೆ ಬರೆದಿದ್ದೀನಿ ಬ್ರದರ್, ನಾನು ಬರೆದಿದ್ದೀನಿ. ನಿಮಗೆ ಬೇಕಾದರೆ ನಾನು ಹೋದ್ಮೇಲೆ ಕೊಪ್ಪಳ ಒಂದು ಮಾಧ್ಯಮದ ಒಂದು ಗ್ರೂಪ್ಗೆ ನಾನು ಶೇರ್ ಮಾಡ್ತೀನಿ. ಇನ್ನೂ ರಿಪ್ಲೈ ಬಂದಿಲ್ಲ. ಯಾಕಂದರೆ ನಮಗೆ ಕೊಟ್ಟಿರೋ ಕಂಪ್ಲೇಂಟ್ಸ್ ಆಧಾರಿತದ ಮೇಲೇ ನಾನು ಸರ್ಕಾರಕ್ಕೆ ಬರೆದಿದ್ದೀನಿ. 9ನೇ ಕ್ಲಾಸ್ ಹುಡುಗ ಒಬ್ಬ ಕುಡಿದ್ಬಿಟ್ಟು ಮನೆಗೆ ಹೋದ್ರೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ನೇಣು ಹಾಕೊಂಡು ಸತ್ತೋಗ್ಬಿಡ್ತಾನೆ. ಪ್ರಜಾವಾಣಿಯಲ್ಲಿ ಪ್ರಕಟಣೆ ಆಗುತ್ತೆ. ಆ ಪತ್ರಿಕೆ ವರದಿಯನ್ನು ಇಟ್ಕೊಂಡು ಬರೆದಿದ್ದೀನಿ ನಾನು. ಇವತ್ತು ಒಂದ್ ಕಡೆ ಸರ್ಕಾರ ಮದ್ಯ ಮಾರಾಟ ಮಾಡುವ ಟಾರ್ಗೆಟ್ ಅನ್ನು ಕೊಡುತ್ತೆ, ನೀವು ಮದ್ಯ ನಿಷೇಧ ಮಾಡಿ ಒಂದು ಪತ್ರ ಬರೀತೀರಿ. ಅದು ನನ್ನ ಕೆಲಸ, ಆಯೋಗದ ಅಧ್ಯಕ್ಷೆಯ ಕೆಲಸ. ಖಂಡಿತ ಮಾಡ್ತೀನಿ. ಈಗ ಅಬಕಾರಿ ಇಲಾಖೆಯಿಂದ ಬಾರ್ಗಳದು ಒಂದಿಷ್ಟು ಕಂಡೀಷನ್ಸ್ ಅದನ್ನು ರಿಲ್ಯಾಕ್ಸ್ ಮಾಡಿ ಇವತ್ತು ಅದನ್ನು ಹೇಳ್ತೀನಿ ಕೇಳಿ. ನೀವು ಅದನ್ನು ನಾಳೆ ಬರೀಬಹುದು. ಎಷ್ಟು ಜನರಲ್ ಲೈಸೆನ್ಸ್ ನೀವು ಬಂದ್ ಮಾಡಿದ್ದೀರಾ? ಸಸ್ಪೆಂಡ್ 5 ಜನ ಮಾಡಿದೀವಿ ಅಂತ ಏನೋ ಹೇಳ್ತಾ ಇದ್ರು. ಏನೋ ಸಸ್ಪೆನ್ಷನ್ ಏನೋ ಹೇಳಿದ್ರು, ಸಸ್ಪೆಂಡ್ ಮಾಡಿದೀವಿ 5 ಜನದ್ ಮಾಡಿದೀವಿ ಅಂದ್ರು. 250 ಕಡೆ ರೇಡ್ ಮಾಡಿದೀನಿ ಅಂದ್ರು. ಎಷ್ಟು ಕ್ಯಾನ್ಸಲ್ ಮಾಡಿದೀರಾ ಹೇಳಿ ಅಂತ ಹೇಳಿದ್ರು. ಸರ್ಕಾರದ ಅಷ್ಟೇ ಹೇಳುದು, ಸರ್ಕಾರದ ಪೊಲೀಸ್ ಇಲಾಖೆ ದಂಡ ಸಸ್ಪೆಂಡ್ ಮಾಡಕ್ಕೆ ಬರೀ ಓನ್ಲಿ ಫಾರ್ ಅವ್ರ ದಂಡ ಹಾಕಷ್ಟೇ ಇತ್ತು ಸರ್ ರೂಲ್ಸ್. ಅದರಲ್ಲಿ ಯಾವುದೇ ರೀತಿ ತೆಗೆದಾಕಕ್ಕಾಗಲಿ ಡಿಸ್ಮಿಸ್ ಮಾಡಕ್ಕಾಗಲಿ ಬಜೆಟ್ ಮಂಡನೆ ಮಾಡೋ ಮುಂದೆ ಮಾರ್ಚ್ ಎಲ್ಲ ಕಲೆಕ್ಷನ್ ಆಗುತ್ತೆ. ಈಗ ದಂಡ ಹಾಕಕ್ಕಷ್ಟೇ ಇದೆ 20,000 ರೂಪಾಯಿ ದಂಡ. ಪೊಲೀಸ್ ಇಲಾಖೆಗೆ ಆಗಿರ್ಬೋದು, ಮೊದಲು ಆಮೇಲೆ ಡೈರೆಕ್ಟ್ ಆಗಿ ನಾವು ಹೋದಂದ್ರ 1 ತಿಂಗಳ ನಾವು ತರ್ಬೋದು. ಇವತ್ತು ಕೆಲವೊಂದು ಬಾರಿಂದ ಅಲ್ಲ ಮೇಡಮ್, ಒಂದು ಛತ್ತೀಸ್ಗಢ ಓಡಿಸೋ ಹೋಗಿ ಬನ್ನಿ, ಡ್ರಿಂಕ್ಸ್ ಇದಾವೆ ಅಲ್ಲಿ. ಈ ರೀತಿ ಇಲ್ಲ ನಮ್ಮ ಕರ್ನಾಟಕದ ಸ್ವಲ್ಪ. ಒಂದೇ ಪ್ರಶ್ನೆ. ಈಗ ಬಸ್ ನಿಲ್ದಾಣಗಳಲ್ಲಿ ಏನು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಈ ಬಸ್ ನಿಲ್ದಾಣದಲ್ಲಿರುವಂತ ಅವ್ರ ನಿರ್ವಾಹಕರಾಗಿರ್ಬೋದು, ಇಲ್ಲಿರುವಂತ DC ಇರ್ಬೋದು, ಅವ್ರನ್ನೆಲ್ಲ ನೀವು ಕೆಲಸಗಾರರೆಲ್ಲ ಅದು ಅಲ್ಲ ಅಂತ ದಬ್ಬಾಳಿಕೆ ಮಾಡೋದು ಬಂದಿದೆ. ಇಲ್ಲಿ ಕೇಳಿ, ಅದೆಲ್ಲ ಬಂದಿದೆ. ಅವ್ರು ಹೇಳ್ತಾರೆ ಇವ್ರು ಕೆಲಸನೇ ಮಾಡಲ್ಲ ಅಂತ, ಇವ್ರು ಹೇಳ್ತಾರೆ ನಾವು ಮಾಡ್ತಾ ಇದ್ದೀವಿ ಅಂತ. ಎಲ್ಲವನ್ನು ಕುಲಂಕುಷವಾಗಿ ತನಿಖೆ ಮಾಡಿ ಅವ್ರು ಏನಾದರೂ ಅವರಲ್ಲಿ ಕೆಲಸ ಮಾಡೋರಾಗಿ ಅವ್ರದ್ದು ಎಲ್ಲನೂ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಕೊಟ್ಟು ನನಗೆ ವರದಿಯನ್ನು ಕೊಡೋಕ್ಕೆ ಸಹ ನಾನು ಹೇಳಿದೆ.